ನಮಸ್ಕಾರ ಫ್ರೆಂಡ್ಸ್. ನಿಮ್ಗೆ ಗ್ಯಾಸ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಅಥವಾ ಗ್ಯಾಸ್ ಡಿಲೇ, ಪ್ರೈಸ್ ಜಾಸ್ತಿ, ಇಲ್ಲ ಕನ್ವೀನಿಯನ್ಸ್ ಇಲ್ಲ ಅಂತ ಫೀಲ್ ಆಗ್ತಾ ಇದ್ದೀರಾ? ಅದಕ್ಕೆ ಇವತ್ತು ನಾವು ಬೆಸ್ಟ್ ಆಲ್ಟರ್ನೇಟಿವ್ ಸೊಲ್ಯೂಷನ್ ನ ನೋಡೋಣ. ನಾನು ಈ ವಿಡಿಯೋನ ಯಾಕೆ ಮಾಡ್ಬೇಕು ಅಂತ ಅನ್ಕೊಂಡೆ ಅಂದ್ರೆ, ಅದಕ್ಕೆ ಮೇನ್ ಕಾರಣ ನಮ್ಮಮ್ಮ. ನೀನ್ ನ್ಯೂಸ್ ಚಾನಲ್ ವರ್ಕ್ ಮಾಡ್ತಾ ಇದೀಯಾ, ನಿನಗೆ ಪ್ರತಿದಿನ ನ್ಯೂಸ್ ಅಪ್ಡೇಟ್ಸ್ ಎಲ್ಲ ಗೊತ್ತು, ಗ್ಯಾಸ್ ಸಿಗ್ತಾ ಇಲ್ಲ ಅಂತೆಲ್ಲ ಗೊತ್ತು, ನಿನ್ಗೆ ಮನೆ ಹೇಳ್ಬೇಕಲ್ವಾ ಅಂತೆಲ್ಲ ಹೇಳಿದ್ರು. ಆಗ ನಮ್ಮಮ್ಮ ಹೇಳಿದ್ದು, ಗ್ಯಾಸ್ ಹೆಂಗಿದ್ರು ಪ್ರಾಬ್ಲಮ್ ಆಗಿದೆ, ಈಗ ಮತ್ತೆ ನನ್ಗೆ ಎಮರ್ಜೆನ್ಸಿಗೆ ಬೇಕಾದಾಗ ಎಲ್ಲಿ ತಗೊಳೋದ್ ಕಷ್ಟ ಆಗುತ್ತೆ. ಸೊ ನೀನ್ ಯೂಸ್ ಮಾಡ್ತಾ ಇರುವಂತಹ ಇಂಡಕ್ಷನ್ ಸ್ಟವ್ ನ ಮನೆಗೂ ಒಂದು ಬುಕ್ ಮಾಡ್ಕೊಡು ಅಂತ ಕೇಳಿದ್ರು. ಹಾಗೆ ನಾನು ಯೋಚನೆ ಮಾಡಿದೆ, ಇದೇ ತರ ಸಾವಿರ ಜನ ಪ್ರಾಬ್ಲಮ್ ಇರ್ಬೋದು. ಈ ಟೈಮಲ್ಲಿ ಬ್ಯಾಚುಲರ್ಸ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಎಲ್ರಿಗೂ ಮೇನ್ ಗ್ಯಾಸೇ ಪ್ರಾಬ್ಲಮ್. ಸೊ ಆಲ್ಟರ್ನೇಟಿವ್ ಆಗಿ ಏನಾದ್ರೂ ಯೂಸ್ ಮಾಡುವಂತ ಐಡಿಯಾ ಇರಬೇಕಲ್ವಾ? ನಾನ್ ಯೂಸ್ ಮಾಡುವಾಗ್ಲೂ ಅಷ್ಟೇ, ನಾನ್ ತಗೋಬೇಕು ಅಂತ ಹುಡುಕುವಾಗ ನನ್ಗೆ ಕೆಲವೊಂದು ಡೌಟ್ಸ್ ಅವೆಲ್ಲ ಇದ್ದು. ಅದ್ರ ಮಧ್ಯೆ ನಾನು ಅದು ಇದು ನೋಡಿ ಸ್ವಲ್ಪ ತಿಳ್ಕೊಂಡು ನಾನು ತಗೊಂಡಿದ್ದು. ಈಗ ಅದ್ರ ಬಗ್ಗೆ ನಾನು ನಿಮ್ಗೆ ಈಸಿಯಾಗಿ ತಿಳ್ಕೊಳ್ಳೋ ತರ ಹೇಳಕ್ ಬಂದಿದ್ದೀನಿ. ಹೌದು, ಇಂಡಕ್ಷನ್ ಸ್ಟವ್, ನಾನ್ ಸ್ಟಿಕ್ ಕುಕ್ವೇರ್ ಅಂಡ್ ಕೆಟಲ್ ಬಗ್ಗೆ ನಾನ್ ನಿಮ್ಗೆ ಹೇಳ್ಬೇಕು ಅಂತಿದ್ದೀನಿ. ಹೇಳೋದು ಒಂದಕ್ಕಿಂತ ಗೈಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾವೆಲ್ಲ ಡೈಲಿ ಕುಕ್ಕಿಂಗಿಗೆ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಗ್ಯಾಸ್ ಸಿಗೋದು ಕೂಡ ಕಷ್ಟ ಆಗ್ತಾ ಇದೆ. ಇನ್ನು ಟ್ರಾವೆಲ್ ಮಾಡೋರಿಗೆ, ಪಿ ಜಿ ಲೈಫ್ ಅಲ್ಲಿ ಇರೋರಿಗೆ ಇದು ತುಂಬಾನೇ ಕಷ್ಟದ ವಿಷಯ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಈ ಇಂಡಕ್ಷನ್ ಸ್ಟವ್. ನಾನು ಇದನ್ನ 2 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. 2 ಇಯರ್ಸ್, 2.5 ಇಯರ್ಸ್ ಆಯ್ತು. ಬಟ್ ಆಗ್ಲಿಂದ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಸೂಪರ್ ಆಗಿ ವರ್ಕ್ ಆಗ್ತಾ ಇದೆ. ನಾನ್ ತಗೊಂಡಿರೋ ಬ್ರ್ಯಾಂಡ್ ಬಂದು ಫಿಷನ್ ಬ್ರ್ಯಾಂಡ್. ಇದ್ರದ್ದು ವರ್ಕ್ ಫಂಕ್ಷನ್ ನಾನು ನಿಮಗೆ ತೋರಿಸ್ತೀನಿ. ಇದು ನಾನು ಫಿಷನ್ ಬ್ರ್ಯಾಂಡ್ ಅದು ತಗೊಂಡಿರೋದು. ಇದು ಬೇಗ ಹೀಟ್ ಆಗುತ್ತೆ, ಎಷ್ಟು ಬೇಗ ಕುಕ್ ಮಾಡ್ಬೋದು ಅಂದ್ರೆ ಪಟ 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 ಅಂತ ಮಾಡ್ಬೇಕು ಅಡಿಗೆನ. ನೋಡಿ, ಇದು ಪವರ್ ಬಟನ್. ಪವರ್ ಬಟನ್ ಆನ್ ಆಗ್ತಿದ್ದಾಗೇನೆ ಇದು ಫಂಕ್ಷನ್ ಕೀ ಇರುತ್ತೆ. ಇದು ಇನ್ಕ್ರೀಸ್ ಮಾಡ್ಕೊಳ್ಳೋದಿಕ್ಕೆ, ಇದು ಡಿಕ್ರೀಸ್ ಮಾಡ್ಕೊಳ್ಳೋದಿಕ್ಕೆ. ಇದು ಟೈಮರ್ ಕೂಡ ನೀವು ಸೆಟ್ ಮಾಡ್ಕೋಬಹುದು. ಮತ್ತೆ ಇದು ಕುಕ್ಕರ್ಗೆ, ಇದು ಕುಕ್ಕರ್ ಯೂಸ್ ಮಾಡುವಾಗ ಈ ಮೂಡ್ ಇಟ್ಕೊಬಹುದು. ಇಲ್ಲಿ ಫಂಕ್ಷನ್ ಇದೆಯಲ್ಲ, ಇದು ಫಂಕ್ಷನ್ ಕ್ಲಿಕ್ ಮಾಡಿದ್ರೆ ಯಾವ್ದು ಸೆಟ್ಟಿಂಗ್ ಬೇಕಾದ್ರೆ ನಾವು ಮಾಡ್ಕೋಬಹುದು. ಇದು ಕುಕ್ಕರ್ಗೆ, ಇದು ಸೂಟ್ ಮಾಡ್ಲಿಕ್ಕೆ, ಇದು ಕರಿ ಮಾಡ್ಲಿಕ್ಕೆ ಯೂಸ್ ಮಾಡೋದು. ಇದು ಮಿಲ್ಕ್ಗೆ, ಇದ್ರಲ್ಲೂ ಇವೆಲ್ಲದರಲ್ಲೂ ಟೆಂಪರೇಚರ್ ನ ಸೆಟ್ ಮಾಡ್ಕೋಬಹುದು. ಮತ್ತೆ ಇದು ತವಾ, ಇದು ದೋಸೆ ಮಾಡ್ಕೊಳ್ಳಿಕ್ಕೆ, ಚಪಾತಿಗೆ ಇವಕ್ಕೆಲ್ಲ ಯೂಸ್ ಆಗುತ್ತೆ. ಇದು ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ, ಇದು ಇಡ್ಲಿ ಮಾಡ್ಲಿಕ್ಕೆ. ಇಷ್ಟರಲ್ಲೂ ನೀವು ಈ ಬೈದಿದೆಯಲ್ಲ ಫಂಕ್ಷನ್ ಕೀ, ಈ ಫಂಕ್ಷನ್ ಕೀ ಮೂಲಕ ಸೆಟ್ ಮಾಡ್ಕೋಬಹುದು ಟೈಮರ್ನ. ಎಷ್ಟು ಬೇಕು, ಎಷ್ಟು ಪರ್ಸೆಂಟ್ ಅಲ್ಲಿ ಬಾಯ್ಲ್ ಆಗ್ಬೇಕು ಅನ್ನೋದನ್ನ. ಇನ್ನೊಂದೇನಂದ್ರೆ ಈ ಟೈಮರ್, ನೀವು ಏನಾದ್ರು ಕೆಲಸ ಮಾಡ್ತಾ ಇದೀರಾ, ಬಂದ್ ನೋಡಕ್ಕಾಗಿಲ್ಲ ಅನ್ನೋ ಟೈಮಲ್ಲಿ ಈ ಟೈಮರ್ ನ ಸೆಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದು ಆಫ್ ಆಗೋದು ಆಗುತ್ತೆ. ಇದ್ರಲ್ಲಿ ಮೇನ್ ಏನಪ್ಪಾ ಅಂದ್ರೆ, ಎಲ್ಲಾ ಪಾತ್ರೆನಲ್ಲೂ ಅಡಿಗೆ ಮಾಡಕ್ ಆಗಲ್ಲ. ಇದಕ್ಕೆ ನಾನ್ ಸ್ಟಿಕ್ ಕುಕ್ವೇರೇ ಆಗ್ಬೇಕು, ಅದು ಫ್ಲಾಟ್ ಆಗಿರ್ಬೇಕು. ಈಗ ನಾವು ಪಾತ್ರೆ ಯೂಸ್ ಮಾಡ್ತೀವಲ್ವಾ, ಎಲ್ಲ ಗಟ್ಟಿ ಇರುತ್ತೆ, ಇಲ್ಲ ಈ ತರ ಇರುತ್ತಲ್ವಾ ಪಾತ್ರೆಗಳೆಲ್ಲ, ಇದಕ್ಕೆ ಹಾಗಿರ್ಬಾರ್ದು. ಈ ತರ ಫುಲ್ ಫ್ಲಾಟ್ ಇರ್ಬೇಕು. ತವಾ ಇಡ್ತೀವಿ ಅಂದ್ರೆ ಇದು ಫ್ಲಾಟ್ ಆಗಿರ್ಬೇಕು. ಸೊ ನಾನ್ ಸ್ಟಿಕ್ ತವಾನೇ ಇದ್ರ ಮೇಲೆ ಇಟ್ರೆ ಬೇಗ ಕೂಡ ಅಡಿಗೆ ಆಗುತ್ತೆ. ಆ ತವಾನು ಕೂಡ ನನ್ನ ಹತ್ರ ಇದೆ, ಅದ್ರದ್ದು ಕೂಡ ನಾನು ರಿವ್ಯೂ ಕೊಡ್ತೀನಿ. ಏನಕ್ಕೆ ನಾನು ನಿಮ್ಗೆ ಇದ್ರದ್ದೆಲ್ಲ ಪ್ರಾಡಕ್ಟ್ಸ್ ಬೇಕು, ನಾನು ಲಿಂಕ್ ಕೂಡ ಕೊಡ್ತೀನಿ. ಅದು ನೀವು ಕಾಮೆಂಟ್ ಮಾಡಿದ್ರೆ ಮಾತ್ರ, ನೀವು ಕಮೆಂಟ್ ಮಾಡಿ ಕೇಳಿದ್ರೆ ಮಾತ್ರ ನಾನು ನೀವು ಹೇಳಿದ್ರೆ ಲಿಂಕ್ ಗಳನ್ನ ಕೊಡ್ತೀನಿ. ಏನಕ್ಕೆ ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬಾ ಬಾಳಿಕೆ ಬಂದಿದೆ. ಕ್ವಾಲಿಟಿ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಎಷ್ಟೋ ಪ್ರಾಡಕ್ಟ್ ನಾನು ತಗೋಬಹುದು, ಕ್ವಾಲಿಟಿ ಎಷ್ಟು ಬೇಗ ಹಾಳಾಗುತ್ತೆ ಅಂದ್ರೆ, ಅಯ್ಯೋ ಇಷ್ಟು ಬೇಗ ಮುಗ್ದೋಗ್ಬಿಡ್ತಾ, ಇಷ್ಟು ಬೇಗ ಕೆಟ್ಟೋಗ್ಬಿಡ್ತಾ, ಈ ಹೀಟ್ ಆಗೋದೆಲ್ಲ ನಿಂತು ಹೋಗೋದು, ಆ ಥರದ್ದೆಲ್ಲ ಇಶ್ಯೂಸ್ ಆಗುತ್ತೆ. ಬಟ್ ನನಗೆ 2.5 ವರ್ಷದಿಂದ ಯೂಸ್ಫುಲ್ ಆಗಿದೆ ಅಂದ್ರೆ ಯೋಚನೆ ಮಾಡಿ. ನಾನು ಅಷ್ಟು ಒಳ್ಳೆ ಪ್ರಾಡಕ್ಟ್ ನ ತಗೊಂಡಿದ್ದೀನಿ. ಅದು ಬಜೆಟ್ ಫ್ರೆಂಡ್ಲಿ ಆಗಿ ನೋಡಿದ್ದೀನಿ. ಅದು ತುಂಬಾ ಲೋಗೂ ಹೋಗಿಲ್ಲ, ತುಂಬಾ ಹೈಗೂ ಹೋಗಿಲ್ಲ, ಬಜೆಟ್ ಫ್ರೆಂಡ್ಲಿ ಆಗಿ ನಾನು ತಗೊಂಡಿದ್ದೀನಿ. ಲೈಫ್ ಟೈಮ್ ಅಂತ ಹೇಳಕ್ಕಾಗಲ್ಲ, ಒಂದು ಅದು ಆಯಸ್ ಎಷ್ಟಿರುತ್ತೆ ಅಷ್ಟಿರುತ್ತೆ. ಬಟ್ ಹಂಗಂತ ಹೇಳ್ಬಿಟ್ಟು 6 ತಿಂಗಳಿಗೆ ಕೆಟ್ಟೋಗುವಂಥದ್ದು, 8 ತಿಂಗಳಿಗೆ ಕೆಟ್ಟೋಗುವಂಥದ್ದು, ಅಥವಾ 1 ವರ್ಷಕ್ಕೆ ಕೆಟ್ಟೋಗುವಂಥದ್ದನ್ನೆಲ್ಲ ನಾವು ತಗೊಳೋದಕ್ಕಾಗಲ್ಲ. ನನ್ನ ಮಿನಿ ಕಿಚನ್ಗೆ ಈ ಕುಕ್ವೇರ್ ತುಂಬಾನೇ ಯೂಸ್ ಆಗಿದೆ. ಇನ್ನು ನಾನ್ ಸ್ಟಿಕ್ ತವಾನ ತೋರಿಸ್ತೀನಿ ರೀ. ನಾನ್ ಸ್ಟಿಕ್ ಕುಕ್ವೇರ್, ಇದರಲ್ಲಿ 5 ಸೆಟ್ ಬರುತ್ತೆ. ಇದಕ್ಕೆ ಮುಚ್ಚುಳ ಕೂಡ ಅವೈಲೇಬಲ್ ಇದೆ. ಇದ್ರದ್ದು ಸೆಟ್ಟದ ಲಿಂಕ್ ಬೇಕು ಅಂದ್ರೆ ನನಗೆ ಕಾಮೆಂಟ್ ಮಾಡಿ, ನಾನು ಲಿಂಕ್ ನ ಪಿನ್ ಮಾಡ್ತೀನಿ. ಇದ್ರಲ್ಲಿ ಇನ್ನೊಂದು ಏನ್ ಗೊತ್ತಾ, ನೋಡಿ ಇದು ಚಿಕ್ಕದು. ಇನ್ನೊಂದೇನ್ ಗೊತ್ತಾ, ನೀವು ನಾನ್ ಸ್ಟಿಕ್ ಕುಕ್ವೇರ್ನ ತಗೋತೀನಿ ಅಂದ್ರೆ ನೋಡಿ ಚೆಕ್ ಮಾಡಿ ತಗೋಬೇಕಾಗತ್ತೆ. ಏನಪ್ಪಾ ಅಂದ್ರೆ ಇದು ಕೋಟಿಂಗ್ ನ ಹೋಗ್ಬಿಡುತ್ತೆ, ಅದು ಕೋಟಿಂಗ್ ಹೋಗದೆ ಇರೋ ತರ ನೋಡಿ ತಗೋಬೇಕು.
ಇನ್ನೊಂದ್ ಏನ್ ಗೊತ್ತಾ, ಇದು ಕ್ಲೀನಿಂಗ್ ಗೆ ತುಂಬಾನೇ ಈಸಿ ಆಗಿರುವಂತದ್ದು. ಇನ್ನೊಂದು ನೋಡಿ, ಇದು ಈ ತರದ್ದು ಒಂದು ದೊಡ್ಡ ಬರುತ್ತೆ, ಕಡಾಯಿ ಬರುತ್ತೆ ನೋಡಿ, ಸಖತ್ತಾಗಿದೆ. ನಾನು ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನನಗಂತೂ ಫುಲ್ ಫ್ರೀ ಯೂಸ್ ಇದೆ. ಮತ್ತೆ ಕ್ಲೀನಿಂಗ್ ಇಂದ ತಿಕ್ಕಬೇಕು ಅನ್ನೋ ಇದ್ದೇ ಇಲ್ಲ, ಹಿಂಸೆ ಅಂತ ಫೀಲ್ ಆಗಲ್ಲ. ಇನ್ನೊಂದೇನಂದ್ರೆ ಇದು ಕೂಡ, ಇವೆಲ್ಲದನ್ನು ನಾನು ಯೂಸ್ ಮಾಡ್ತಾ ಇರೋದು 2 years 2.5 years ಅಲ್ವಾ. ಇದನ್ನೆಲ್ಲ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕೋಟಿಂಗ್ ಎಲ್ಲ ಹೋಗುವಂತದ್ ನೋಡಿ ತಗೋಬೇಡಿ, ನನಗೆ ಕೇಳಿ ನಾನು ಲಿಂಕ್ ಕೊಡ್ತೀನಿ ನಿಮ್ಗೆ. ಈ ಕೋಟಿಂಗ್ ಹೋಗ್ಬಿಟ್ರೆ ಹೆಲ್ತ್ ಇಶ್ಯೂಸ್ ತುಂಬಾನೇ ಬರುತ್ತೆ, ಅದನ್ನೆಲ್ಲ ನೋಡಿ ಚೆಕ್ ಮಾಡಿ ತಗೋಬೇಕು. ಇದು 5 ಸೆಟ್ ಬರುತ್ತೆ, ಇದಕ್ಕೆ ಮುಚ್ಚಳ ಕೊಟ್ಟಿದ್ದಾರೆ, ಬೆಸ್ಟ್ ನೋಡಿ. ಅಡ್ಗೆ ಮಾಡಿದ ತಕ್ಷಣ ಅಲ್ಲೇ ಮುಚ್ಚಿ ಅಡ್ಗೆ ಮಾಡ್ಕೊಬಹುದು. ನನಗಿದು ಮೇನ್ ಇದಿಷ್ಟ ಆಯ್ತು ನನಗೆ. ನಾನಿದ್ ನಿಜ ಫೋಟೋದಲ್ಲಿ ಕೊಟ್ಟಾಗ ಕಾಮೆಂಟ್ ಅಲ್ಲೆಲ್ಲ ನೋಡ್ತಿದ್ನಲ್ಲ, ಬರಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ಬಂದಾಗ ನನಗೆ ಫುಲ್ ಹ್ಯಾಪಿ, ಸಖತ್ತಾಗಿ ಬಂದಿದೆ ಅಂತ. ಇದ್ರಲ್ಲಿ ಒಟ್ಟು 5 ಸೆಟ್ ಬರುತ್ತೆ. ಇನ್ನು ನಮ್ಮ ಕೆಟಲ್ ಬಗ್ಗೆನೂ ಹೇಳ್ತೀನಿ. ಕೆಟಲ್ ಏನಕ್ಕೆ ಮೇನ್ ಗೊತ್ತಾ, ಈಗ ವಯಸ್ಸಾದವ್ರು ಇರ್ತಾರೆ, ಮಕ್ಳುಗಳಿರ್ತಾರೆ, ಇನ್ನು ಹೆಲ್ತ್ ಇಶ್ಯೂಸ್ ಬಂದ್ರೆ ಪದೇ ಹೋಗಿ ನಾವು ಗ್ಯಾಸ್ ಕಚ್ಚಿ ನೀರ್ ಬಿಸಿ ಮಾಡೋದು ತರೋದು, ನೀರ್ ಬಿಸಿ ಮಾಡೋದು, ಮೊದ್ಲೇ ಗ್ಯಾಸ್ ಪ್ರಾಬ್ಲಮ್, ಅದ್ರ ಮಧ್ಯೆ ಪದೇ ಬಿಸಿ ಮಾಡ್ಕೊಂಡ್ ಕುತ್ಕೊಂಡ್ರೆ ಇನ್ನು ಗೋವಿಂದ ಅನ್ಸ್ಬಿಡುತ್ತೆ. ಗ್ಯಾಸೇ ಖಾಲಿ ಆಗ್ಬಿಡುತ್ತೆ, ನಮ್ಮ ಗ್ಯಾಸ್ ತಗೊಳೋದಿರುತ್ತಲ್ಲ, ದೊಡ್ಡ ಕಷ್ಟ ಆಗ್ಬಿಡುತ್ತೆ. ನಾನು PG ನಲ್ಲಿ ಇದ್ದಾಗ ನನಗೆ ಬೆಂಗಳೂರು ನೀರು ತುಂಬಾನೇ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ನನಗೆ PG ಬಂದ್ಮೇಲೆ ನೀರು, ಆಫೀಸಲ್ಲಿ ಇದ್ದಾಗೇನು ಬಿಸ್ಲರಿ ವಾಟರ್ ಬರುತ್ತೆ, ಕುಡಿತಿದ್ವಿ ಫಿಲ್ಟರ್ ನೀರು. ಸೊ PG ಬಂದಾಗ ನಂಗೆ ಅದೇ PGಲಿ ಬೆಂಗಳೂರು ನೀರು ನನ್ಗೆ ಅಡ್ಜಸ್ಟೇ ಆಗ್ತಾ ಇಲ್ಲ, ನೀರು ಹೆಲ್ತ್ ಇಶ್ಯೂಸ್ ಬರ್ತಿತ್ತು. ಯಪ್ಪ ಎಷ್ಟು ಗಂಟ್ಲು ನೋವು, ಸಿಕ್ಕಾಪಟ್ಟೆ ಓದಾಡ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಾನು ಕೆಟಲ್ ತಗೊಂಡಿದ್ದೆ. ಆ ಕೆಟಲ್ ಅಲ್ಲಿ ನೀರ್ನ ಬಿಸಿ ಮಾಡಿ ಆ ನೀರ್ನ ಕುಡಿತಾ ಇದೆ. ನಾನು PG ನಲ್ಲಿ ಇದ್ದಷ್ಟು ದಿನಗಳು ನಾನ್ ಕುಡ್ತಿರೋ ನೀರೆಲ್ಲ ಕೆಟಲ್ದೆ, ಬಿಸಿ ನೀರೇ ನಾನು ಕುಡ್ತಿರೋದು. ಇನ್ನು ಹೊರಗಡೆ ಬಂದಾಗಷ್ಟೇ ನಾನು ನಾರ್ಮಲ್ ವಾಟರ್ ತಗೊಂಡ್ ಕುಡಿತಿದ್ದು. ಆಗ್ಲಿಂದ ಇಲ್ಲಿವರೆಗೂ, ನಾನ್ ಬೆಂಗಳೂರಿಗೆ ಬಂದಾಗಿಂದ ಇಲ್ಲಿವರೆಗೂ ನನ್ನ ಹೆಲ್ತ್ ನ ಕಾಪಾಡಿರೋದು ಈ ಕೆಟಲ್ಲೇ ಹೇಳ್ಬೇಕು ಅಂದ್ರೆ. ಇದ್ರಲ್ಲಿ ಬರೀ ನಾನು ನೀರ್ ಬಿಸಿ ಮಾಡೋದಕ್ಕಷ್ಟೇ ಯೂಸ್ ಮಾಡಿಲ್ಲ, ಮ್ಯಾಗಿ, ನೂಡಲ್ಸ್, ಇನ್ನು ಸೂಪ್ ಮಾಡ್ಲಿಕ್ಕೆ, ಇನ್ನು ಚಿಕ್ಕ ಪುಟ್ಟ ಅಡ್ಗೆ ಮಾಡೋದು ಅಥವಾ ಬಿಸಿ ಮಾಡ್ಕೊಳ್ಳೋದು, PG ಅಡ್ಗೆ ಇರುತ್ತಿತ್ತಲ್ಲ ಅದನ್ನೆಲ್ಲ ಬಿಸಿ ಮಾಡ್ಕೊಳ್ಳೋದಕ್ಕೆಲ್ಲ ಈ ಕೆಟಲ್ ತುಂಬಾನೇ ಯೂಸ್ಫುಲ್ ಆಗಿದೆ. ತೋರಿಸ್ತೀನಿ ನೋಡಿ, ಇದೆ ಕೆಟಲ್. ಈ ಕೆಟಲ್ಲು ಫಿಷನ್ದೆ, ಇದು ಕೂಡ ಫಿಷನ್ದೆ ಬ್ರ್ಯಾಂಡ್. ಇಂಡಕ್ಷನ್ ಕುಕ್ಕರ್ ಕೂಡ ಫಿಷನ್ನೇ, ಇದು ಕೂಡ ಕೆಟಲ್ ಕೂಡ ಫಿಷನ್ದೆ ತಗೊಂಡಿರೋದು. ನೋಡಿ, ಇದು ಚಾರ್ಜರು, ಇದ್ರ ಮೇಲಿಟ್ಟು ಅಡುಗೆ ಮಾಡೋದು. ಮ್ಯಾಗಿ ಒಳಗಡೆ ಏನೆಲ್ಲ ಮಾಡಿಲ್ಲ ಅಂತ ಕೇಳಿ, ಮ್ಯಾಗಿಯಿಂದ ಪ್ರತಿಯೊಂದು ಮಾಡಿ, ಬಿಸಿನೀರಿಗಂತೂ ಮೇನ್ ಆಗಿ ಯೂಸ್ ಮಾಡ್ತಿರೋದು ಬಿಸಿನೀರು ಹೆವಿ ಯೂಸ್ ಮಾಡ್ತಿದ್ದೀನಿ. ಇದ್ರದ್ದೆಲ್ಲ ಲಿಂಕ್ ಹೇಳಿದ್ರೆ ನಾನು ಪಕ್ಕಾ ಕೊಡ್ತೀನಿ ನಿಮ್ಗೆ. ಈ ಮಕ್ಕಳು ಇರೋರ್ಗೆ, ವಯಸ್ಸಾಗಿರೋರ್ಗೆ, ಅವ್ರ ಮನೆಯಲ್ಲಿ ಮೇನ್ ಇರಬೇಕಾಗಿರೋದು ಇದು. ಪದೇ ಅವ್ರಿಗೆ ಬಿಸಿನೀರು ಅವಶ್ಯಕತೆ ಇರುತ್ತೆ. ಇನ್ನು ವಯಸ್ಸಾದವ್ರಿಗಂತೂ ಅದು ನೀರು ಈ ನೀರು, ಅವ್ರಿಗೆ ಎನಿ ಟೈಮ್ ಬಿಸಿನೀರು ಬೇಕು, ಮಕ್ಳಿಗಂತೂ ಹೆವಿ ಬೇಕು. ಸೊ ಹಾಗಾಗಿ ಈ ಕೆಟಲ್ ಕೂಡ ಅವ್ರಿಗೂ ಯೂಸ್ ಆಗುತ್ತೆ. ಇದ್ರದ್ದೆಲ್ಲ ಲಿಂಕ್ ನಿಮಗೆ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ. ನನ್ನ ಡೈಲಿ ಯೂಸ್ಗೆ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ, ಏನೇನಿಂದ ಏನೇನು ಯೂಸ್ ಆಗ್ತಿದೆ ಅದನ್ನೆಲ್ಲ ನಾನು ನಿಮ್ಗೂ ಕೂಡ ಹೇಳ್ತೀನಿ. ಅದಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ನನ್ನ ಅಕೌಂಟನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡದೇನೆ ಹಾಗೆ ಹೊರಟೋಗ್ಬಿಟ್ರೆ ನೋಡ್ಬಿಟ್ಟು ಇನ್ನ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ತೀನಿ ನಾನು ನಿಮ್ಗೆ ಲಿಂಕೇ ಬರಲ್ಲ. ಇನ್ನ ಫೈನಲ್ ಟಿಪ್ ಏನು ಗೊತ್ತಾ, ಇಂಡಕ್ಷನ್ ತಗೊಳ್ಳುವಾಗ 1200 ಇಂದ 2000 ವ್ಯಾಟ್ ಇರ್ಬೇಕು, ಅದನ್ನ ನೋಡಿ ತಗೊಳ್ಳಿ. ಇನ್ನು ಕುಕ್ವೇರ್ ಗಳನ್ನ ತಗೊಳ್ಳುವಾಗ ಕ್ವಾಲಿಟಿ ನೋಡಿ ತಗೊಳ್ಳಿ. ಇನ್ನ ಕೆಟಲ್ ತಗೊಳ್ಳುವಾಗ ಸ್ಟೈನ್ಲೆಸ್ ಕೆಟಲ್ಲೇ ತಗೊಳ್ಳಿ. ಆದ್ರೆ ಜಾಸ್ತಿ ಕಾಸ್ಟ್ ಆದ್ರೂ ಪರವಾಗಿಲ್ಲ, ನೋಡಿ ತಗೊಳ್ಳಿ. ಇದು ಲಾಂಗ್ ಟರ್ಮ್ ಬೆನಿಫಿಟ್ ಆಗಿರುತ್ತೆ, ಈ ಕ್ಷಣಕ್ಕೆ ಯೂಸ್ ಮಾಡಿ ಎಸೆಯೋ ತರದ್ದಲ್ಲ. ಸೊ ಹಾಗಾಗಿ ಸ್ವಲ್ಪ ಇನ್ವೆಸ್ಟ್ ಮಾಡಿ ತಗೊಂಡ್ರೆ ನಿಮ್ಗೆ ಬೆನಿಫಿಟ್ ಜಾಸ್ತಿ. ಫೈನಲಿ ನಿಮ್ಗೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಮಾತ್ರ ಹೋಗ್ಬೇಡಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋನ ನೋಡಬಹುದು. ಥ್ಯಾಂಕ್ ಯು.